ನಿತ್ಯವೂ ನಾವು ಉಲ್ಲಸಿತರಾಗಿರ್ಬೇಕು, ಆಕ್ಟಿವ್ ಆಗಿ ದೈನಂದಿನ ಕೆಲಸಗಳನ್ನ ಮಾಡ್ತಿರ್ಬೇಕು ಅನ್ನೋದು ಎಲ್ಲರ ಇಚ್ಛೆ ಆಗಿರುತ್ತೆ. ಆದ್ರೆ ಕೆಲಸದ ಒತ್ತಡದ ನಡುವೆ ಜಿಮ್, ಎಕ್ಸರ್ಸೈಸ್ ಮಾಡುತ್ತಾ ಕೂರೋಕೆ ಯಾರಿಗೂ ಸಮಯವಿರೋದಿಲ್ಲ. ಆದ್ರೆ ನೀವು ಎಂದಾದ್ರೂ ಸಿಂಪಲ್ ಆಗಿರೋ ಸೂರ್ಯ ನಮಸ್ಕಾರಗಳನ್ನ ಮಾಡುವ ಬಗ್ಗೆ ಯೋಚನೆ ಮಾಡಿದ್ದೀರಾ? ಆರೋಗ್ಯವನ್ನ ವೃದ್ಧಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ಇನ್ನಷ್ಟು ಉಲ್ಲಸಿತರಾಗುವಂತೆ ಮಾಡುವ ಆಸನಗಳ ಬಗ್ಗೆ ನಾವು ನಿಮ್ಗೆ ಮಾಹಿತಿ ನೀಡ್ತೀವಿ. ನಮಸ್ಕಾರ. ನಾನಿವತ್ತು ಯೋಗಾಸನಗಳ ಕೆಲವೊಂದು ಭಂಗಿಗಳು, ಹಾಗೆ ಎಲ್ಲರೂ ಸೂರ್ಯ ನಮಸ್ಕಾರವನ್ನು ಮನೆಯಲ್ಲಿ ಮಾಡಬಹುದು, ಹಾಗೆ ಮಾಡಬೇಕಾದಾಗ ಕೆಲವೊಂದು ಅಂಶಗಳನ್ನು ಮುಖ್ಯವಾಗಿ ಕೆಲವೊಂದು ಸಟಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಸೂಕ್ಷ್ಮ ಅಂಶಗಳನ್ನು ಹೇಗೆ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಮತ್ತು ತೋರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ಊರ್ಧ್ವಾಸನ ಅಂತ ಹೇಳ್ತೀವಿ ಅಥವಾ ಅರ್ಧ ಚಕ್ರಾಸನ. ಇದರ ನಂತರ ಪಾದಹಸ್ತಾಸನ ಅಂತ ಕೂಡ ಹೇಳ್ತೀವಿ, ಹಾಗೆ ಪಾದಂಗುಷ್ಟಾಸನ ಅಂತ ಕೂಡ ಹೇಳ್ಬೋದು. ಇದರ ನಂತರ ಏಕಪಾದ ಪ್ರಸರಣಾಸನ ಅಥವಾ ಅಶ್ವಸಂಚಲನಾಸನ ಅಂತ ಕೂಡ ಹೇಳ್ತೀವಿ. ನಾಲ್ಕನೇ ಆಸನ ಸೂರ್ಯ ನಮಸ್ಕಾರದಲ್ಲಿ ಬರುವಂಥದ್ದು ಚತುರಂಗ ದಂಡಾಸನ. ಇದರಲ್ಲಿ ಮಾಡುವಂಥ ತಪ್ಪುಗಳು ಹಾಗೆ ಸರಿಗಳು ಎರಡನ್ನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸಮಸ್ಥಿತಿನಲ್ಲಿ ಪಾದಗಳನ್ನ ಜೋಡಿಸಿರ್ಬೇಕು. ದಪ್ಪಗಿರೋರು ಪಾದಗಳನ್ನ ಜೋಡಿಸಿ ನಿಂತ್ಕೊಂಡಾಗ ಬ್ಯಾಲೆನ್ಸ್ ತಪ್ಪುತ್ತೆ, ಅಂಥವರು ಸ್ವಲ್ಪ ಗ್ಯಾಪ್ ಕೊಟ್ಟು ಕೂಡ ನಿಂತ್ಕೊಳ್ಬಹುದು. ಹೀಗೆ ನಿಂತಾಗ ಮಂಡಿ ಟೈಟಾಗಿರಬೇಕು ಮತ್ತು ತೊಡೆಯನ್ನು ಬಿಗಿಯಾಗಿ ಮೇಲಕ್ಕೆ ಎಳಿಬೇಕು, ಹಾಗೆ ಬಟಕ್ಸ್ನ ಸ್ವಲ್ಪ ಮುಂದಕ್ಕೆ ತಳ್ಳಬೇಕು. ಎಕ್ಸೇಲ್ ಮಾಡ್ತಾ ಹೊಟ್ಟೆ ಒಳಗೆ ಎಳ್ಕೊಳ್ಬೇಕು. ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಿರಬೇಕು ಮತ್ತು ಶೋಲ್ಡರು ಲೂಸ್ ಆಗಿರಬೇಕು, ಫ್ರೀ ಆಗಿರಬೇಕು. ಹೀಗೆ ಟೈಟಾಗಿರಬಾರ್ದು. ಹೀಗಿಟ್ಕೊಂಡು ಇದು ನಮಸ್ಕಾರ ಮುದ್ರಾ. ಸೂರ್ಯನ ಶ್ಲೋಕವನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಂತರ ಸೂರ್ಯನಿಗೆ ವಂದಿಸ್ತಾ ಮಂತ್ರ ಹೇಳಿ ವಂದಿಸ್ತಾ ಏಕಂ ಮೊದಲನೆಯ ಭಂಗಿ ಊರ್ಧ್ವಾಸನ. ಹೀಗೆ ನೇರವಾಗಿ ಕೈಗಳನ್ನ ಮೇಲಕ್ಕೆ ತಗೊಳ್ತಾ ಬಿಡಿಸ್ಕೊಂಡು ಹಾಗೆ ಹಿಂದಕ್ಕೆ ಬಾಗಬೇಕು. ಹೀಗೆ ಬಾಗಿದಾಗ ಹೊಟ್ಟೆ ಮುಂದೆ ಬರಬಾರ್ದು, ಮಂಡಿ ಲೂಸ್ ಆಗಬಾರ್ದು. ನೇರವಾಗಿ ಹಿಂದಕ್ಕೆ ಎಷ್ಟಾಗುತ್ತೋ ಅಷ್ಟು ಬಾಗಬೇಕು. ಎರಡನೇ ಹಂತ ಪಾದಹಸ್ತಾಸನ. ಬೆನ್ನು ನೇರವಾಗಿರಬೇಕು. ತ್ರೇಣಿ ಮೂರನೇ ಹಂತ ಏಕಪಾದ ಪ್ರಸರಣಾಸನ. ಉಸಿರನ್ನ ತಗೊಳ್ತಾ ಹೀಗೆ ಬಲಗಾಲನ್ನು ಹಿಂದಕ್ಕೆ ಇಟ್ಕೊಳ್ಬೇಕು. ಏಕಪಾದ ಪ್ರಸರಣಾಸನ. ಎಡಭಾಗದ ಮಂಡಿಯಿಂದ ಬಲಭಾಗದ ಮಂಡಿವರೆಗೂ ದೇಹ ಎಳೆದು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಹೀಗೆ ಒಳಗಿದ್ದಾಗ ಏನಾಗುತ್ತೆ, ಬಟಕ್ಸ್ ಹೀಗೆ ಮೇಲೆ ಬರುತ್ತೆ, ಮೇಲೂ ಬರಬಾರ್ದು. ಇದನ್ನು ಪೂರ್ತಿ ಒತ್ತಿರಬೇಕು. ಚತ್ವಾರಿ ಅಥವಾ 4 ಚತುರಂಗ ದಂಡಾಸನ. ಬಲಗಾಲ ಪಕ್ಕದಲ್ಲೇ ಎಡಗಾಲನ್ನು ಇಟ್ಕೊಳ್ಬೇಕು. ಇದರಲ್ಲಿ ಇಡೀ ದೇಹ ದಂಡ ಅಂದರೆ ಕೋಲಿನ ರೀತಿ ನಿಂತಿರಬೇಕು. ಹೀಗೆ ಯೋಗಾಸನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ದೇಹ ತಿದ್ದದ ರೀತಿಯಲ್ಲಿ, ದಪ್ಪ ಇದ್ದಾರೆ ಸಣ್ಣ ಇದ್ದಾರೆ ಅನ್ನೋದಕ್ಕಿಂತ ಒಂದು ದೇಹಕ್ಕೆ ಒಂದು ರೂಪವನ್ನು ಕೊಡುತ್ತೆ ಯೋಗ. ಈಗ ನಾನು ನಿಮಗೆ ಸೂರ್ಯ ನಮಸ್ಕಾರದಲ್ಲಿ 4 ಭಂಗಿಗಳನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಒಟ್ಟು 12 ಅಥವಾ 10 ಭಂಗಿಗಳಿವೆ. ಅವುಗಳನ್ನ ನೀವು ನಿಧಾನವಾಗಿ ಹೀಗೇನೆ ಕಲಿತಾ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ
ಏಕಾಗ್ರತೆ ಇರಬಹುದು ಮತ್ತು ಉಸಿರಾಟದಿರ್ಬೋದು. ನಿಮಗೆ ಗೊತ್ತಿರೋದಲ್ಲಿ ಯೋಗಾಸನದಲ್ಲಿ ಉಸಿರಾಟವನ್ನು ನಾವು ಮುಖ್ಯವಾಗಿ, ಪ್ರಾಣಾಯಾಮ ಅಂತ ಏನು ಹೇಳ್ತೀವಿ, ಮುಖ್ಯವಾಗಿ ಉಸಿರಾಟವನ್ನು ಅಳವಡಿಸ್ಕೊಳ್ತೀವಿ. ಅದರಲ್ಲೂ ಸೂರ್ಯ ನಮಸ್ಕಾರ ಉಸಿರಾಟ ಮತ್ತು ಆಸನ, ಇವು ಎರಡರ ಬ್ರಿಡ್ಜ್, ಅಂದರೆ ಎರಡರ ಸೇತುವೆ ಸೂರ್ಯ ನಮಸ್ಕಾರ. ಹೀಗೆ ಮಾಡೋದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಖಂಡಿತ ನಮ್ಮ ದೇಹವನ್ನು ತಿದ್ದದ ರೀತಿಯಲ್ಲಿ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬೆಳಿಗ್ಗೆ ಇಲ್ಲವೇ ಸಂಜೆಯ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡಿಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದರ ಬಗ್ಗೆ ನೀವೀಗ ಮಾಹಿತಿ ಪಡೆದುಕೊಂಡ್ರಿ ಅಲ್ವಾ? ನೀವು ಸಹ ಇದನ್ನ ಅನುಸರಿಸೋ ಮೂಲಕ ನಿಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಿ.